ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಂತಂದರೆ ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂತಂದರೆ ಈಗಾಗಲೇ ನಾನು ನನ್ನ ವತಿಯಿಂದ ಏನು ವಿಡಿಯೋ ಮಾಡಬೇಕಿತ್ತು ಅದನ್ನೆಲ್ಲ ಮಾಡಿ ಆಗಿದೆ. ಬಟ್ ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಿಮ್ಮ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಮತ್ತು ಹಿಂದಿನ ವರ್ಷದಲ್ಲಿ ಏನಾಗಿತ್ತು, ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗಿತ್ತು, ಅದರ ಒಂದು ಬೇಸಿಸ್ ಮೇಲೆ 700ರಿಂದ 500 ವ್ಯತ್ಯಾಸದ ಅಂತರದಲ್ಲಿ, ಹೆಚ್ಚು ಕಡಿಮೆ ಅಂತರದಲ್ಲಿ ಈ ವರ್ಷ ಕೂಡ ನಿಮಗೆ ಸೀಟ್ ಸಿಗುತ್ತೆ. ಹೋದ ವರ್ಷ ಕೂಡ ನಾನು BSc ನರ್ಸಿಂಗಿಗೆ ಪ್ಯೂರ್ ಆಗಿ, ಯಾಕಂದರೆ ನಾನು ಪ್ಯೂರ್ ಆಗಿ BSc ನರ್ಸಿಂಗಿಗೆ ಮಾತ್ರ ಒತ್ತನ್ನು ಕೊಡ್ತೇನೆ. ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಕೋರ್ಸ್ಗಳಿಗೆ ಒತ್ತನ್ನು ಕೊಡೋಲ್ಲ. BSc ನರ್ಸಿಂಗು ಮತ್ತು ಅಲೈಡ್ ಹೆಲ್ತ್ ಸೈನ್ಸು BPTಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಕೊಡೋದ್ರಿಂದ ನನ್ನ ಹತ್ರ ಆ ಒಂದು ಡಾಟಾ ಬೇಸು ಕೂಡ ಇದೆ, ಕಟ್ ಆಫ್ ರ್ಯಾಂಕ್ ಲಿಸ್ಟ್ ಕೂಡ ಇದ್ದಾವೆ. ಅದರ ಬೇಸಿಸ್ ಮೇಲೆ ನಿಮ್ಮ ಒಂದು ಕಾಮೆಂಟ್ಗಳನ್ನು ಓದಿ ನಿಮ್ಮಗಳಿಗೆ ಒಂದು ಸಮಾಧಾನಕರವಾದಂತಹ ಮತ್ತು ಸಮಾಧಾನವನ್ನು ಹೇಳುವಂಥ ಕೆಲಸವನ್ನು ನಮ್ಮ ಚಾನಲ್ ಮುಖಾಂತರ ಮಾಡ್ತಾ ಇದ್ದೇನೆ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಕಾಮೆಂಟನ್ನು ಹಾಕೋದಂತೆ ಮರೆಯೋಕೆ ಹೋಗಬೇಡ್ರಿ, ಯಾಕಂದರೆ ನಿಮ್ಮ ಡೌಟ್ಗಳು ಇದ್ದೇ ಇರ್ತವೆ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇದು ಹಿಂದಿನ ವರ್ಷದ ಫಸ್ಟ್ ರೌಂಡಲ್ಲಿ ಆಗಿರುವಂಥ ಕೌನ್ಸಿಲಿಂಗ್ ಪ್ರಕ್ರಿಯೆ ಒಂದು ಡಾಟಾ ಇದು. ಸೊ ಇಲ್ಲಿ ರ್ಯಾಂಕ್ ಲಿಸ್ಟ್ಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ನಿಮಗೆ ಎಕ್ಸಾಂಪಲ್ ತೋರಿಸಿ ಆಮೇಲೆ ನಿಮ್ಮ ಕಾಮೆಂಟ್ಗಳನ್ನು ಓದ್ತೀನಿ. ಇದು ನೋಡ್ತಾ ಇದ್ದೀರಿ, 1,00,000 2A ಜನರ ಒಳಗಡೆ 1,05,434 ಇದೆ. ಆಮೇಲೆ ಮತ್ತು SC ಜನರ ಒಳಗಡೆ 1,15,000, ST ಒಳಗಡೆ 1,22,000, GM ರೂರಲ್ ಒಳಗಡೆ 1,33,800 ಇದೆ. ಆಮೇಲೆ GM ಒಳಗಡೆ 8,000. ಪ್ರೈವೇಟ್ ಕಾಲೇಜಲ್ಲಿ ಲೆಕ್ಕ ಹೇಳ್ತಾ ಇದೆ ನೀವು. ಸೊ ಪ್ರೈವೇಟು ಕಾಲೇಜುಗಳಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲೇ ಯಾರೆಲ್ಲ ಅಭ್ಯರ್ಥಿಗಳು ನೀವು ಲಕ್ಷ ತನಕ ಇದ್ದೀರಾ. ಓಕೆ, ಸೊ ಉದಾಹರಣೆಗೆ ಇಲ್ಲಿ ನೋಡ್ಬೋದು 1,11,000 ಇದೆ. 2A ಜನರಲ್ ಒಳಗಡೆ ನೋಡ್ತಾ ಇದ್ದೀರಿ ಪ್ರೈವೇಟ್ ಕಾಲೇಜಲ್ಲಿ. ಓಕೆ, 1,07,000 ಇದೆ. ಆಮೇಲೆ 2B ಒಳಗಡೆ 1,04,000 ಇದೆ. ಆಮೇಲೆ 3B ಒಳಗಡೆ 1,03,000 ತನಕ ಕಟ್ ಆಫ್ ಆಗಿದೆ. ಫಸ್ಟ್ ರೌಂಡ್ ಲೆಕ್ಕಾಚಾರ ಹೇಳ್ತಾರೆ. ಓಕೆನಾ. ಸೊ ಫಸ್ಟ್ ರೌಂಡಲ್ಲಿ 1,05,000 ತನಕ ನೋಡಿ, ಇಲ್ಲಿ ನೋಡ್ಬೋದು 2A ಜನರಲ್ ಒಳಗಡೆ 1,15,400. ಫಸ್ಟ್ ರೌಂಡಲ್ಲಿ GG ಒಳಗಡೆ ಕೂಡ 1,10,000 ತನಕ ಇದು ನೋಡ್ತಾ ಇದ್ದೀರಿ. SC ಒಳಗಡೆ 1,12,000, GM ಒಳಗಡೆ 1 ಲಕ್ಷ, ಕೆಟಗರಿ 1ರಲ್ಲಿ 1 ಲಕ್ಷ. ಪ್ರೈವೇಟ್ ಕಾಲೇಜಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಪ್ರೈವೇಟ್ ಕಾಲೇಜಲ್ಲಿ 1,10,000 ತನಕನೂ. ಸೊ ಆರಾಮಾಗಿ ಫಸ್ಟ್ ರೌಂಡಲ್ಲಿ ನಿಮಗೆ GG ಒಳಗಡೆ ಸೀಟ್ ಸಿಗುತ್ತೆ. ಓಕೆ, ಇದು ಕಾಮೆಂಟ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ಅಭ್ಯರ್ಥಿಯು 1,94,900 ಇದೆ. BSc ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಇವಾಗ SC ಕೆಟಗರಿ ಇವರು 1,94,000ಕ್ಕೆ ಫಸ್ಟ್ ರೌಂಡಲ್ಲಿ ನಿಮಗೆ ಸಿಗೋದು ಡೌಟ್ ಇದೆ. ಬಟ್ ಸೆಕೆಂಡ್ ರೌಂಡಲ್ಲಿ ಪಕ್ಕಾ ಸಿಗುತ್ತೆ. ಇಲ್ಲಪ್ಪ ಅಂತಂದ್ರೂ ಕೂಡ ನೀವು ಪ್ರೈವೇಟ್ ಕಾಲೇಜ್ಗಳನ್ನು ಏನೋ ಇಲ್ಲ ಅಂದರೂ 200ರಿಂದ 250 ಕಾಲೇಜ್ ತನಕ ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಆವಾಗ ನೀವು ಚಾನ್ಸಸ್ ಇದೆ, ಇಲ್ಲಾಂದ್ರೆ ಇಲ್ಲ. ನೆಕ್ಸ್ಟ್ ಇಲ್ಲಿ 1,54,350 ಇದೆ ರ್ಯಾಂಕು. SC ಕೆಟಗರಿ ಇದೆ, ರೂರಲ್ ಇದೆ. ಓಕೆ, 1,54,000 ಅಂದರೆ ಸೊ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಬಟ್ ಪ್ರೈವೇಟ್ ಕಾಲೇಜಲ್ಲಿ. ಯಾಕಂದರೆ ನಾನು ಆಗಲೇ ನಿಮ್ಗೆ ತೋರಿಸಿದಾಗೆ ಹೋದ ವರ್ಷದ ಲೆಕ್ಕಾಚಾರ ನೋಡಿದರೆ ಇವರು ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಬಟ್ ಪ್ರೈವೇಟ್ ಕಾಲೇಜಲ್ಲಿ 1,10,000 ತನಕ ತೊಂದರೆ ಇಲ್ಲ. ಬಟ್ 1,25,000-30,000 ಅಂತಂದರೆ ಪ್ರೈವೇಟ್ ಕಾಲೇಜಲ್ಲಿ ನೀವು ಹೋಗಬೇಕಾಗುತ್ತೆ. BNYS ಕಟ್ ಆಫ್ ಮೇಲೆ ವಿಡಿಯೋ ಮಾಡಿ. BNYS ರ್ಯಾಂಕ್ 50,000 ಇದೆ, ಕೆಟಗರಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ. ನಾನು BNYSಲ್ಲಿ ಯಾವುದೇ ಥರಂಥ ಒಂದು ವಿಡಿಯೋಗಳನ್ನು ಮಾಡೋದಿಲ್ಲ, ಬಟ್ ಪ್ರಯತ್ನ ಮಾಡ್ತೇನೆ. ಮುಂದಿನ ವಿಡಿಯೋಗಳಲ್ಲಿ ಏನಾದರೂ ಪ್ರಯತ್ನ ಮಾಡಿ ನಿಮಗೆ ಮಾಹಿತಿ ಕೊಡೋಕ್ಕೆ ಏನಂತಂದರೆ ಟ್ರೈ ಮಾಡ್ತೇನೆ. ಮೈ ರ್ಯಾಂಕ್ BSc ನರ್ಸಿಂಗ್ ಈಸ್ 1,68,2,553 ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ ನೋಡಿರಿ. ನಿಮ್ಮದು SC ST ಆಗಿದ್ದರೂ ಕೂಡ ಗೌರ್ಮೆಂಟ್ ಕಾಲೇಜ್ ಫಸ್ಟ್ ರೌಂಡಲ್ಲಿ ಸಿಗೋದಿಲ್ಲ. ಓಕೆ, ಸೊ ಫಸ್ಟ್ ರೌಂಡಲ್ಲಿ, ಯಾಕಂದರೆ ಫಸ್ಟ್ ರೌಂಡದ್ದು ಕಟ್ ಆಫ್ ನೋಡಿ, ಕಟ್ ಆಫ್ ಆಗೋದು 1 ಲಕ್ಷ. ಪ್ರೈವೇಟ್ ಕಾಲೇಜಲ್ಲಿ 1,10,000 ತನಕ ಮ್ಯಾಕ್ಸಿಮಮ್. ಓಕೆನಾ. ಸೊ ಇಂಥದ್ರಲ್ಲಿ ನೀವು 1,62,000 ಅಂತಂದರೆ ನಿಮ್ಗೆ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಮೈ ರ್ಯಾಂಕ್ ಈಸ್ 1,98,613 OBC 2B ಕೆಟಗರಿ. ಓಕೆ, ಸೊ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಬಟ್ ಪ್ರೈವೇಟ್ ಕಾಲೇಜಲ್ಲಿ 1,90,000 ಅಂದರೆ 2 ಲಕ್ಷ ಲೆಕ್ಕ ಆಗ್ತಿದ್ದು. ಸೊ 2 ಲಕ್ಷದ ರ್ಯಾಂಕ್ ಒಳಗಡೆ ನಿಮಗೆ ನನಗನ್ನಿಸ್ತದೆ ನಿಮಗೆ ಫಸ್ಟ್ ರೌಂಡಲ್ಲಿಂತೂ ಡೌಟ್ ಇದೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ನಾನು ಫಸ್ಟ್ ಇಯರ್ JNM ನರ್ಸಿಂಗ್ಗೆ ಯಾವ ಬುಕ್ಸ್ ತೊಗೋಬೇಕು ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಮಾಹಿತಿ ಕೊಡ್ತೀನಿ ಮನೆಯರೆ. ಸೊ PCB 248 ಇದೆ. ಕ್ಯಾನ್ ಗೆಟ್ JSS ಮೈಸೂರು ಸೀಟು BPT ಕೋರ್ಸಸ್. ಸೊ ನೀವು ವೇಟ್ ಮಾಡಬೇಕು. BPTಗೆ ಸಪ್ರೇಟ್ ಆದಂಥ ರ್ಯಾಂಕ್ ಲಿಸ್ಟನ್ನು ಬಿಡ್ತಾರೆ, ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಸೊ ನಾನು ರ್ಯಾಂಕಿಂಗ್ 1,60,000 ಇದೆ. ನಾನು SC ಕೆಟಗರಿ ಇದೆ. ಪ್ಲೀಸ್ ಹೇಳಿ ನನಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ. ಸೊ ನೋಡಿ, ನೀವು SC ಕೆಟಗರಿ ಇಸ್ ಅಡ್ವಾಂಟೇಜಸ್. SC ಕೆಟಗರಿ ಅನ್ನೋದೇ ಒಂದು ಅಡ್ವಾಂಟೇಜಸ್ ಇರೋದ್ರಿಂದ 1,60,000ಗೆ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಂತಂದರೆ ಸೊ 1,46,000 ಇರಬೇಕು ಮೇ ಬಿ. ಇದು ಗೌರ್ಮೆಂಟ್ ಸೀಟ್ ಸಿಗುತ್ತಾ. ನಾನು ಕನ್ನಡ ಮೀಡಿಯಮ್ ಆ್ಯಂಡ್ ರೂರಲ್ 2A ಕೆಟಗರಿ 1,46,000 ಅಂತಂದರೆ ಪಕ್ಕಾ ಪ್ರೈವೇಟ್ ಕಾಲೇಜಲ್ಲಿ ಸಿಗುತ್ತೆ, ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಡೌಟ್ ಇದೆ ರೀ ಮನೆಯರೆ. ಬಟ್ ಫಸ್ಟ್ ರೌಂಡದ್ದು ನಾನು ಹೇಳ್ತಾ ಇದ್ದೀನಿ. ಸೆಕೆಂಡ್ ರೌಂಡಿಗೆ ಮತ್ತೆ ಚೇಂಜ್ ಆಗುತ್ತೆ. 1,85,000 ಸಿಗುತ್ತಾ 2Bದವ್ರಿಗೆ 1,85,000 ಅಂದರೆ ಪ್ರೈವೇಟ್ ಕಾಲೇಜು. ಓಕೆ, ಅದು ಹೆಂಗಪ್ಪ ಅಂದ್ರೆ ನೋಡಿ, ಯಾರು ನೀವು 1.5 ಮೇಲಿದ್ದೀರಾ, ಲ್ಯಾಕ್ ಮೇಲಿದ್ದೀರಾ ಅಂಥವ್ರುಗಳು ನೀವು 700ರಿಂದ 7,500 ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು. ಐ ಹ್ಯಾವ್ ಗಾಟ್ 5.2 lakhs 2A ಕೆಟಗರಿ BSc ನರ್ಸಿಂಗ್ ಸೀಟ್ ಸಿಗುತ್ತೆ. 1,52,000 ರ್ಯಾಂಕಿಗೆ ಸೀಟ್ ಸಿಗುತ್ತೆ.
1,73,000 ಬಿ ಎಸ್ ನರ್ಸಿಂಗ್ ಸೀಟ್ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತಾ ನೋಡಿ. ಗೌರ್ಮೆಂಟ್ ಕಾಲೇಜಲ್ಲಿ ಡೌಟ್ ಇದೆ. ಯಾಕಂತಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಕಾಮನ್ ಆಗೋದು ಮ್ಯಾಕ್ಸಿಮಮ್ ಸಿಕ್ಕಿರೋಂಥ ಹೋದ ವರ್ಷದ್ದು 1.10K ತನಕ ಸಿಕ್ಕಿದೆ. ಬಟ್ ನೀವು 1,50,000 ಮೇಲೆ ಪ್ರೈವೇಟ್ ಕಾಲೇಜಲ್ಲಿ ಜಿ ಒಳಗಡೆ ಸೀಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 69,000 ಓಕೆ 69K 3Bಗೆ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ ಚಾನ್ಸಸ್ ಇದೆ ನಿಮಗೆ. CET ರ್ಯಾಂಕ್ 1,80,767 ಕಾಸ್ಟ್ ರೂರಲ್ ಇದೆ. BSc ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಎಸ್ 1,80,000ಗೆ 2A ಕೆಟಗರಿಗೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಬೇಕಂತಂದರೆ ಡೌಟ್ ಇದೆ. ಬಟ್ ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಜಿ ಒಳಗಡೆ ಸೀಟ್ ಸಿಗುವಂಥ ಲಕ್ಷಣ ಇದ್ದಾವೆ. ಆದರೆ ಫಸ್ಟ್ ರೌಂಡಲ್ಲಿ ಡೌಟ್ ಇದೆ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಆಗುವಂಥ ಚಾನ್ಸಸ್ ಇದೆ. ಮೈ ರ್ಯಾಂಕ್ ಈಸ್ 81,300 ಪಕ್ಕ ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಗುತ್ತೆ ಇದಕ್ಕೆ. 81,000 ಅಂತಂದರೆ ಗೌರ್ಮೆಂಟ್ ಕಾಲೇಜ್ ಎನಿವೇರ್ ಇನ್ ಕರ್ನಾಟಕದಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ನಿಮಗೆ ಪಕ್ಕ ಸೀಟ್, ಯಾಕಂದರೆ ನಿಮ್ಮದು HK ಇದೆ ಓಕೆನಾ, 2A ಕೆಟಗರಿ ಇದೆ, ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಮೈ CET ರ್ಯಾಂಕ್ ಈಸ್ 1,41,000 2A ಕೆಟಗರಿ ರೂರಲ್ ಕೋಟಾ ಗೌರ್ಮೆಂಟ್ ಸೀಟ್ ಸಿಗುತ್ತೆ ರೀ. 1,40,000ಗೆ ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಗೌರ್ಮೆಂಟ್ ಸೀಟಲ್ಲಿ ಸಿಗುತ್ತೆ. 83,000ಗೆ ಓಕೆ ಗೌರ್ಮೆಂಟ್ ಸೀಟ್ ಪಕ್ಕ ಇದು. ಬಟ್ ಸರ್ ಐ wrote KCET ಎಕ್ಸಾಮ್ ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಟು BPT. I am need to log in out KCET counseling by taking choice 4. See, you don't attend any choice, even though choice 4 it is okay, but no problem. But don't attend, okay? Don't do option entry and don't try to do the option entries in the upcoming engineering or BS nursing. You automatically going to the BPT. Okay, you don't choice 4 because of last year some students are chosen choice 4. Their exit from the KA. It is lots of issue happens in the previous year. So you don't log in or don't try, or you go to KEA and give the writing letter. So I don't participate in this process. I want to join the BPT. So please provide me to join the BPT counseling. Then give the request letter to KEA. They may be help to you. 1,83,000 ರ್ಯಾಂಕ್ ಇದೆ. CA ಸೀಟ್ ಸಿಗುತ್ತಾ? ಸಿಕ್ಕಿದೆ ರೀ, ಹೋದ ವರ್ಷ ಸಿಕ್ಕಿದೆ. ನಾನು ಬೇಕಾದ್ರೆ ನೋಡಿ, ನಾನು ನಾಳೆಗೆ ಏನು ಮಾಡ್ತೀನಿ ಅಂತಂದರೆ 2ನೇ ಸುತ್ತಿಂದು 2ನೇ ರೌಂಡು 3ನೇ ರೌಂಡು ಕೂಡ ನಿಮಗೆ ತೋರಿಸ್ತೇನೆ. ಬಟ್ ಫಸ್ಟ್ ರೌಂಡಲ್ಲಿ ಎನಿವೇರ್ ಇನ್ ಕರ್ನಾಟಕ ನಿಮ್ಗೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ 1,80,000ಗೆ ಪ್ರೈವೇಟ್ ಕಾಲೇಜಲ್ಲಿ. ಬಟ್ ಗೌರ್ಮೆಂಟ್ ಕಾಲೇಜ್ ಅನ್ನೋದಂದರೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ತುಂಬ ಒಳ್ಳೆಯದು, ಯಾಕಂದರೆ ಗೌರ್ಮೆಂಟ್ ಕಾಲೇಜ್ ಫೀಸ್ ಕಡಿಮೆ ಇದೆ. ನಾವು ದೇ ಗಿವಿಂಗ್ BPT ಅಪ್ಲಿಕೇಶನ್ಸ್. ನೋ, BPT ಅಪ್ಲಿಕೇಶನ್ ಆಲ್ರೆಡಿ ಕ್ಲೋಸ್ಡ್ ಬೈ KCET ಓನ್ಲಿ. BS nursing applications already closed. This year closed, and BSc nursing is only depends upon the KCET examinations. So already examination is closed and also result is announced. So you try to next year. This year BS nursing application closed. Sir, can I got a government college seat for BS nursing in first round? My rank is 56,298 2A category Kannada medium rural quota. Of course 100% you get the 56,000 ಗೌರ್ಮೆಂಟ್ ಸೀಟ್. ನಿಮಗೆ ಪಕ್ಕ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಯಾಕಂದರೆ ನಾನು ನಿಮಗೆ ಡೆಮೋ ಬೇಕಾದ್ರೆ ತೋರಿಸಿದ್ರೆ ಹೇಳಿದ್ದೀನಿ, ಆಲ್ರೆಡಿ ತೋರಿಸಿದ್ದೀನಿ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಅಪ್ ಟು 2A ಕೆಟಗರಿಗೆ ಸೊ ಏನಪ್ಪ ಅಂತಂದರೆ 65,000 ತನಕ ಕಟ್ ಆಫ್ ಆಗಿದೆ ಆಲ್ ಓವರ್ ಕರ್ನಾಟಕದ್ದು. ಓಕೆ, ದಿಸ್ ಈಸ್ ಮೈ 5th ಮೆಸೇಜ್. ಐ ಹ್ಯಾವ್ ಕಾಮೆಂಟೆಡ್ ಟು 3 ವಿಡಿಯೋಸ್. ಓಕೆ, ನನಗೆ ಬಂದಿಲ್ಲ ಮನೆಯವ್ರು, ಯಾಕಂದರೆ ನೂರಾರು ಕಾಮೆಂಟ್ಗಳು ಬರ್ತಾ ಇದ್ದಾವೆ. ನನಗೆ ಎಷ್ಟಾಗುತ್ತೆ ಅಷ್ಟೇ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇದ್ದೇನೆ, ಕ್ಷಮಿಸಬೇಕು. ನಾನು ಓದ್ತೇನೆ ಇವಾಗ ನೀವೇನು ಕಾಮೆಂಟ್ ಮಾಡಿರಿ ಅಂತೇಳಿ. ಓಕೆ, ಸ್ವಪ್ನಿದ್ ಅವರೇ, ನಿಮ್ಮ ಕಾಮೆಂಟ್ ಏನಂತಂದರೆ BS ನರ್ಸಿಂಗ್ 1,50,625 ಇದೆ. 3B ಕೆಟಗರಿ ಇದೆ, ಸೀಟ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. BS ನರ್ಸಿಂಗಿಗೆ ಸಿಗುತ್ತೆ ಸೀಟು, ಬಟ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಕಾಮೆಂಟ್, ಐ ಗಾಟ್ 1,89,211 KC ಕೆಟಗರಿ ಇಂಗ್ಲೀಷ್ ಮೀಡಿಯಂ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? ಡೌಟ್ ಇದೆ ರೀ, ಗೌರ್ಮೆಂಟ್ ಕಾಲೇಜ್ ಸಿಗೋ ಡೌಟ್ ಇದೆ. ಯಾಕಂದರೆ 1,20,000 ಸಿಕ್ಕಿದೆ ಹೋದ ವರ್ಷ, ಬಟ್ ಈ ವರ್ಷದ್ದು ಡೌಟ್ ಇದೆ. 1,89,000 ಅಂತಂದರೆ ನಿಮಗೆ ಪ್ರೈವೇಟ್ ಕಾಲೇಜ್ ಸಿಗುತ್ತೆ, ಗೌರ್ಮೆಂಟ್ ಕಾಲೇಜ್ ಭಾಳ ಡೌಟ್ ಇದೆ. ಸರ್ ಗಾಟ್ 1,89,221 ಓಕೆ SC ಕೆಟಗರಿ ಇಂಗ್ಲೀಷ್ ಮೀಡಿಯಮ್ ಆಗಿದೆ. ಸೊ 1,17,000 ರ್ಯಾಂಕ್ BS ನರ್ಸಿಂಗ್ ಕೆಟಗರಿ 1 ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಎಷ್ಟಿರುತ್ತೆ ನೋಡಿರಿ. ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದು 10K ಫೀಸ್ ಇದೆ, ಇನ್ನೊಂದು 100K ಫೀಸ್ ಇದೆ. 1,00,000 ರೂಪಾಯಿದು ಫೀಸ್ ಇದೆ, 10,000 ಫೀಸ್ ಇದೆ. ನೀವು 10,000 ರೂಪಾಯಿ ಫೀಸ್ದು 200 ಕಾಲೇಜ್ ತನಕ ಆ್ಯಡ್ ಮಾಡಿದರೆ ಸಿಗುವಂಥ ಚಾನ್ಸಸ್ ಇದೆ. ಮಿನಿಮಮ್ 200 ಕಾಲೇಜ್ ಆ್ಯಡ್ ಮಾಡ್ಕೋಬೇಕು. ಅಂದರೆ ನಿಮಗೇನಾಗುತ್ತೆ ಅಂದರೆ 10,000 ರೂಪಾಯಿ ಫೀಸಲ್ಲಿ ಸಿಗುತ್ತೆ. ನೀವು ಕಡಿಮೆ ಅಂತಂದರೆ ನೀವು 1,00,000 ರೂಪಾಯಿ ಫೀಸು ಬೇಕಾದರೆ ಚಾಯ್ಸ್ ಮಾಡ್ಕೋಬೋದು. ಆದರೆ 10,000 ಅಷ್ಟೇ ಬೇಕಂತಂದರೆ ನೀವು 200 ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಸರ್ ಐ ಗಾಟ್ 1,30,462 ರ್ಯಾಂಕಿಂಗ್ ಬಂದಿದೆ. OBC 3B ಕನ್ನಡ ಮೀಡಿಯಮ್ BS ನರ್ಸಿಂಗ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಸಿಗುತ್ತೆ ರೀ, ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಪಕ್ಕ ಸಿಗುತ್ತೆ ಫಸ್ಟ್ ರೌಂಡಲ್ಲಿ. BS ನರ್ಸಿಂಗ್ 50,000 ಆಗಿದೆ. ಇದು ಐ ಗಾಟ್ 189 ಇದು ಕೂಡ ಆಗಿದೆ. ಓಕೆ ಎಸ್, ಮೈ ರ್ಯಾಂಕ್ ಈಸ್ 1,45,328 OBC 3B ಕನ್ನಡ ಮೀಡಿಯಮ್ ರೂರಲ್ ಏರಿಯಾ ಗ್ರಾಮೀಣ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಓಕೆ, ಇವ್ರದ್ದು ಗ್ರಾಮೀಣ ರೂರಲ್ ಕನ್ನಡ ಮೀಡಿಯಮ್ ಎಲ್ಲ ಇದೆ. 1,45,000 ರ್ಯಾಂಕ್ ಬಂದಿದೆ. ಗೌರ್ಮೆಂಟ್ ಸೀಟ್ ಸಿಗುತ್ತೆ ನಿಮಗೆ, ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗೋ ಡೌಟ್ ಇದೆ. ಬಟ್ ಪ್ರೈವೇಟ್ ಕಾಲೇಜಲ್ಲಂತೂ ನಿಮಗೆ ಕನ್ಫರ್ಮಾಗಿ ಸೀಟ್ ಸಿಗುತ್ತೆ.
1,79,000 ಇದೆ. GG 2A ರೂರಲ್ ಸಿಗುತ್ತಾ? GG ಒಳಗಡೆ ಸಿಗಬೇಕಂದ್ರೆ ನೀವು 200 ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬೇಕು. 200ಕ್ಕಿಂತ ಹೆಚ್ಚು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಂಡ್ರೆ ಮಾತ್ರ GGಯಲ್ಲಿ ಸಿಗುತ್ತೆ. ಹಲೋ ಸರ್, ಗುಡ್ ಈವ್ನಿಂಗ್. ನನಗೆ HS ಕೋರ್ಸ್ ಮಾಡೋಕ್ಕೆ ಇಷ್ಟ, ಆದರೆ UGC ಅಪ್ಲಿಕೇಶನಲ್ಲಿ BS ನರ್ಸಿಂಗ್ ಕೋರ್ಸಿಗೆ ಅಪ್ಲೈ ಮಾಡಿದ್ದೀನಿ. ಹಾಗಾದರೆ ನಾನು HS ಕೋರ್ಸಿಗೆ ಮಾಡೋಕ್ಕೆ ಆಗೋಲ್ವಾ? ಆಗುತ್ತೆ. ಯು ಆರ್ ಎಲಿಜಿಬಲ್. ಜಸ್ಟ್ ನೀವು ಅಪ್ಲಿಕೇಶನ್ ಅಲ್ಲಿಂದ ಟಿಕ್ ಮಾಡ್ಬೇಕಂತೇನಿಲ್ಲ. ಇನ್ನೊಂದು ಸಲ ನಿಮ್ಗೆ ಎಡಿಟ್ ಮಾಡೋಕ್ಕೆ ಕೊಡ್ತಾರೆ. ಓಕೆ, ಹೋದ ವರ್ಷ ಇಂಥ ವಿದ್ಯಾರ್ಥಿಗಳು ಭಾಳ ಇದ್ದರು, ಅವ್ರುಗಳಿಗೆ ಏನು ಮಾಡಿ ಎಡಿಟ್ ಮಾಡಿ ಕೊಟ್ಟಿದ್ರು. ಮತ್ತು ನೀವು ಇಂಪಾರ್ಟೆಂಟ್ ಏನಂತಂದರೆ ನೀವು KEಗೆ ರಿಕ್ವೆಸ್ಟ್ ಲೆಟರ್ ಕೊಡಬೇಕು ಮೊದಲು. ಅದು ಹೋದ ಸಲ ವಿದ್ಯಾರ್ಥಿಗಳು ಮಾಡಿದ್ರು, ಅದನ್ನು KEಗೆ ಲೆಟರ್ ಕೊಡಬೇಕಾಗುತ್ತೆ. ಹೋಗಿ ಸರ್ ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾನು HSಗೆ ಟಿಕ್ ಮಾಡಿಲ್ಲ, ಅದನ್ನು ಮಾಡಿ ಅಂತ ಹೇಳಬೇಕು. ಅವ್ರು ಏನು ಮಾಡ್ತಾರೆ, ನಿಮ್ಗೆ ಎಡಿಟ್ ಮಾಡಲಿಕ್ಕೆ ಕೊಡ್ತಾರೆ, ಅಥವಾ ನೀವು ಅವರೇ ಎಡಿಟ್ ಮಾಡಿ ಕೊಡ್ತಾರೆ, ಒಂದು ಪ್ರಿಂಟ್ ತೆಗೆದು ಕೊಡ್ತಾರೆ ನಿಮಗೆ. ಓಕೆ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅದಕ್ಕೆ ನೀವು KEಗೆ ವಿಸಿಟ್ ಮಾಡಿ ಅವರು ನಿಮಗೆ ಮಾಹಿತಿನ ಕೊಡ್ತಾರೆ. 17,000 ಪಕ್ಕ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತೆ. 17,000 ಅಂತಂದರೆ ಕಟ್ಟಿಟ್ಟು ಬಿತ್ತಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ನಿಮಗೆ. B ಫಾರ್ಮಸಿ BS ನರ್ಸಿಂಗ್ ವಿಚ್ ಇಸ್ ದ ಬೆಸ್ಟ್ ಕೋರ್ಸ್ ಬಾಯ್ಸ್ ಪ್ಲೀಸ್ ಟೆಲ್ ಮಿ. ಓಕೆ, ಸಪ್ರೇಟ್ ಅಂತ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಮನೆಯೇ, ಬಟ್ ಇನ್ನೊಂದು ಸಲ ಸಪ್ರೇಟ್ ಅಂತ ವಿಡಿಯೋ ಮಾಡಿ ಹಾಕ್ತೇನೆ. ಸ್ವಲ್ಪ ಲಾಂಗಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಹೀಗಾಗಿ ಒಂದು ಸ್ವಲ್ಪ ಕಾಯಿರಿ. 42,472 ರ್ಯಾಂಕ್. ಓಕೆ, ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಇದಕ್ಕೆ 1,53,634 ಇದೆ. ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಬಟ್ GG ಒಳಗಡೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಓಕೆ, ಇದು ಲಾಂಗ್ ವಿಡಿಯೋ ಆಗಿದೆ. ಸೊ ಮಾನ್ಯರೇ, ಮತ್ತೆ ನಿಮ್ಮ ಕಾಮೆಂಟ್ಗಳು ಏನಾದರೂ ಮಿಸ್ಸಿಂಗ್ ಆಗಿದ್ದರೆ ನಾನು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಿ ಹಾಕ್ತೇನೆ. ನಿಮ್ಮ ಕಾಮೆಂಟ್ಗಳನ್ನು ಓದಿ, ಯಾರ್ದು ಮಿಸ್ ಆಗಿದೆಯಲ್ಲ ಅದನ್ನು ಕಾಮೆಂಟ್ಗಳನ್ನು ಓದಿ ಮತ್ತೊಂದು ಸಲ ವಿಡಿಯೋ ಮಾಡಿ ಹಾಕ್ತೇನೆ. ಥ್ಯಾಂಕ್ ಯು ಸೋ ಮಚ್.